Hello friends, previous ವಿಡಿಯೋದಲ್ಲಿ ನಾನು ನಿಮಗೆ ಕ್ವೆಶ್ಚನ್ ನಂಬರ್ 29 ಅಲ್ಲಿ ಯಾವ ಕ್ವೆಶ್ಚನ್ ಬರುತ್ತೆ ಅಂತ ಹೇಳಿದ್ದೆ. ಒಂದು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಬರುತ್ತೆ ಅಂತ ಹೇಳಿದ್ದೆ, ಅದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ಇನ್ನೊಂದು ಯಾವ ಬರುತ್ತೆ ಅಂತ ಹೇಳಿದ್ದೆ, ಕೆಲ್ಲಿಸ್ ಇಂಡೆಕ್ಸ್ ಕೇಳ್ತಾನೆ ಅಂತ ಹೇಳಿದ್ದೆ. ಕೆಲ್ಲಿಸ್ ಇಂಡೆಕ್ಸ್ ಬಗ್ಗೆನೂ ವಿಡಿಯೋ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಇನ್ ಯಾವ್ದು ಕೇಳಬಹುದಪ್ಪ ಅಂದ್ರೆ ನಿಮಗೆ ಜಿಎಂ ಪ್ರೈಸ್ ಇಂಡೆಕ್ಸ್ ಕೇಳ್ತಾನೆ, ಜಿಯೋಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್. ಅದೇ ಮಾಡೋದಪ್ಪ ಅಂತ ಈ ವಿಡಿಯೋಲಿ ನಾನು ನಿಮಗೆ ಹೆಚ್ಚು ಟೈಮ್ ವೇಸ್ಟ್ ಮಾಡಲ್ಲ, ಹೇಳ್ತಾ ಹೋಗ್ತೀನಿ. ಜಿಎಂ ಪ್ರೈಸ್ ಇಂಡೆಕ್ಸ್ ಮಾಡ್ತಾ ಹೋಗ್ತೀನಿ ಇವತ್ತು. ಜಿಎಂ ಪ್ರೈಸ್ ಇಂಡೆಕ್ಸ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಿಮಗೆ ನಾರ್ಮಲ್ ಕ್ಯಾಲ್ಸಿ ಬೇಡ, ಸೈಂಟಿಫಿಕ್ ಕ್ಯಾಲ್ಸಿ ಬೇಕಾಗುತ್ತದೆ. ಯಾಕಂದ್ರೆ ಲಾಗು ಆಂಟಿ ಲಾಗ್ ಬಗ್ಗೆ ಎಲ್ಲ ನೀವು ಆಲ್ರೆಡಿ ಕ್ಲಾಸ್ ಅಲ್ಲಿ ಕೇಳಿರ್ತೀರಲ್ವಾ, ನಿಮ್ಮ ಕಾಲೇಜಲ್ಲಿ ಮಾಡೋವಾಗೆಲ್ಲ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿರ್ತಾರೆ. ಆಸ್ ಇಟ್ ಈಸ್ ಮಾಡ್ತಾ ಹೋಗ್ತೀನಿ. ಈಗ ಪ್ರಾಬ್ಲಮ್ ಬಂದು ನಿಮ್ಗೆ ಈ ತರ ಕೊಟ್ಟಿದ್ದಾನೆ. ಬಂದ್ಬಿಟ್ಟು ಹೇಗಿದೆಯಪ್ಪ ಅಂದ್ರೆ, ಪ್ರೈಸ್ ಕೊಟ್ಟಿದ್ದೆ ನಾನು. ಐಟಮ್ಸ್ ಬಂದು ನಿಮಗೆ ಎ ಬಿ ಸಿ ಡಿ ಇ ಎಫ್, ಒಟ್ಟು 6 ಐಟಮ್ ಇದೆ, ಎ ಬಿ ಸಿ ಡಿ ಇ ಎಫ್. ಅದೇ ರೀತಿ ಪ್ರೈಸ್, ಬೇಸ್ ಇಯರ್ ಪ್ರೈಸ್ ಬಂದು 2013, 20, 20, 25, 16, 7.5, 16 ಕೊಟ್ಟಿದ್ದಾನೆ. ಕರೆಂಟ್ ಇಯರ್ ಪ್ರೈಸ್ ಅಂದ್ರೆ 2014 ಬಂದ್ಬಿಟ್ಟು ನಿಮಗೆ 24, 25, 32, 20, 15, 18 ಇಷ್ಟು ಕೊಟ್ಟಿದ್ದಾನೆ. ಮತ್ತೆ ವೇಟ್ಸ್ ಅನ್ನು ಕೊಟ್ಟಿದ್ದಾನೆ. ವೇಟ್ಸ್ 16, 12, 10, 15, 12, 25 ಮಾಡ್ತಾ ಹೋಗೋಣ. ತುಂಬಾ ಈಸಿ ಇರುತ್ತೆ, ಮಾಡ್ತಾ ಹೋಗೋಣ. ನಾನು ನಿಮ್ಗೆ ಹೇಳಿದ್ದೆ, ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿರ್ತಾನೋ ಅರ್ಧ ಡೀಟೇಲ್ಸ್ ಅದನ್ನು ಬರೆದ್ರೆ ನಮಗೆ 50% ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಅಂತ. ಐಟಮ್ಸ್ ಏನೇನು ಕೊಟ್ಟಿದ್ದಾನೆ? ಎ ಕೊಟ್ಟಿದ್ದಾನೆ, ಬಿ, ಸಿ, ಡಿ, ಇ ಮತ್ತೆ ಎಫ್ ಕೊಟ್ಟಿದ್ದಾನೆ. 6 ಐಟಮ್ ಕೊಟ್ಟಿದ್ದಾನೆ ಅಲ್ವಾ. ನೆಕ್ಸ್ಟ್ ಪ್ರೈಸ್ ಬಂದು ನಿಮಗೆ ಪ್ರೀವಿಯಸ್ ಪ್ರೈಸ್ ಏನಂತ ತೋರಿಸ್ತೀವಿ, P0 ಅಂತ ತೋರಿಸ್ತೀವಿ. P0 ಕಾಲಮ್ ಅಲ್ಲಿ ಏನು ಎಷ್ಟಿದೆ ಸರ್ ಪ್ರೈಸ್? 20 ಇದೆ. ಬಿ ಎಷ್ಟಿದೆ? 20 ಇದೆ. ಸಿದು ನಿಮಗೆ 25 ಇದೆ. ಡಿದು ಬಂದ್ಬಿಟ್ಟು ನಿಮಗೆ 16 ಇದೆ. ಅದೇ ರೀತಿ ಇದು ಬಂದ್ಬಿಟ್ಟು ನಿಮಗೆ 7.5 ಇದೆ. ಎಫ್ ಬಂದು ನಿಮಗೆ 16 ಇದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕರೆಂಟ್ ಇಯರ್ ಪ್ರೈಸ್, ದಟ್ ಈಸ್ 2014 ಅಲ್ಲಿ ಇರೋ ಪ್ರೈಸ್ ನ P1 ಅಂತ ತೋರಿಸ್ತೀವಿ. ಅದೇನಪ್ಪ ಇದೆ ಪ್ರೈಸ್ ಅಂದ್ರೆ 24 ಇದೆ. ಅದರ ನಂತರ 25 ಇದೆ, 32 ಇದೆ. ಸಿ ಗೆ, ಡಿ ಗೆ ಬಂದು 20 ಇದೆ. ಇ ಗೆ ಬಂದು ನಿಮಗೆ 15 ಇದೆ. ಎಫ್ ಗೆ ಬಂದಾಗ ನಿಮಗೆ 18 ಇದೆ ಅಲ್ವಾ? 18 ಇದೆ. ನೆಕ್ಸ್ಟ್ ಕಾಲಮ್ ನಾವು ಯಾವ್ದು ಹಾಕೋಬೇಕು? ವೆಯ್ಟ್. ಇದು ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನಿಮ್ಗೆ. ವೆಯ್ಟ್ಸ್ ಬಂದ್ಬಿಟ್ಟು ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. 16, 12 ಮತ್ತೆ ಸಿ ಗೆ ಎಷ್ಟಿದೆ? 10 ಇದೆ. ಡಿ ಗೆ 15 ಇದೆ. ಅದೇ ರೀತಿ ಇ ಮತ್ತೆ ಎಫ್ ಗೆ ಎಷ್ಟಿದೆ? 12 ಮತ್ತೆ 25 ಇದೆ. ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಅವರು ಕ್ವಶನ್ ಪೇಪರ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದ ನಮ್ದು ಆಕ್ಚುಯಲ್ ಕೆಲಸ ಶುರುವಾಗ್ತದೆ ಅಲ್ವಾ? ಫಸ್ಟ್ ನಾವು ಏನ್ ಮಾಡ್ಕೋಬೇಕು? 2 ಪ್ರೈಸ್ ಕೊಟ್ಟಿದ್ದಾನೆ. ಒಂದು ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಮಾಡುವಾಗ ಹೇಳಿದ್ದೆ, 2 ಪ್ರೈಸ್ ಕೊಟ್ಟಿದ್ದಾನೆ. ಒಂದು ತಗೋಬೇಕು ಅಂದ್ರೆ ನಾವ್ ಏನ್ ಮಾಡ್ತೀವಿ? P is equal to P1 divided by P0 into 100 ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅದೇ ತರ ನಾವು ಮಾಡಿದ್ದು. ಈಗ ಮಾಡ್ತಾ ಹೋಗಿ ನೋಡೋಣ. 24 divided by 20 into 100 ಮಾಡಿ ಎಷ್ಟು ಬರುತ್ತೆ? ನಿಮಗೆ 24 divided by 20 ಮಾಡಿದ್ರೆ ಎಷ್ಟು ಬರುತ್ತೆ? into 100 ಮಾಡಿದ್ರೆ ಉತ್ತರ ಬರುತ್ತೆ 120 ಬರುತ್ತೆ. ಅದೇ ರೀತಿ 25 divided by 20 into 100 ಮಾಡಿ ಎಷ್ಟು ಬರುತ್ತೆ? 125 ಬರುತ್ತೆ. ಅದೇ ರೀತಿ ಎಲ್ಲಾ ಕಾಲಮ್ಗೂ ಮಾಡ್ತಾ ಹೋಗಿ. 32 divided by 25 into 100 ಎಷ್ಟು ಬರುತ್ತೆ? 128 ಬರುತ್ತೆ. ಅದೇ ರೀತಿ ಈ ಕಾಲಮ್ಗೂ ಮಾಡಿ. 20 divided by 16 into 100 20 divided by 16 into 100 125 ಬರುತ್ತೆ. 15 divided by 7.5 into 100 ಎಷ್ಟು ಬರುತ್ತೆ? 200 ಬರುತ್ತೆ. 18 divided by 16 into 100 ಎಷ್ಟು ಬರುತ್ತೆ? 112.5 ಬರುತ್ತೆ. ಕರೆಕ್ಟ್ ಇದೆ ಅಲ್ಲ? ಕ್ಯಾಲ್ಸಿ ಇಟ್ಕೊಂಡಿರೋರು ಚೆಕ್ ಮಾಡಿ ಹೇಳಿ, ಕರೆಕ್ಟ್ ಇದೆ ಅಲ್ಲ? ನೆಕ್ಸ್ಟ್ ಕಾಲಮ್ ಯಾವ್ದಪ್ಪ ಬರ್ತೀವಿ ಅಂದ್ರೆ ನಾವು ಲಾಗ್ ಪಿ. ನಾನು ಇದಕ್ಕೆ ಹೇಳಿದ್ದೆ ನಿಮ್ಗೆ ಏನು, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇರಬೇಕು ಅಂತ. ಲಾಗ್ ಪಿ ಮಾಡ್ಕೊಳ್ತೀವಿ. ಲಾಗ್ ಪಿ ಮಾಡಕ್ಕೆ ನಮಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇರಬೇಕು.
120ಗೆ ನೀವು ಲಾಗ್ ಪಿ ಮಾಡಿದ್ರೆ ನಾರ್ಮಲ್ ಕ್ಯಾಲ್ಸಿಲ್ ಮಾಡಿದಾಗ ಏನಾಗ್ತದೆ ಅಂದ್ರೆ ನೀವು 120 ನ ಟೈಪ್ ಮಾಡಿ ಸ್ಕ್ವೇರ್ ರೂಟ್ ನ ಒಂದು 15 ಸಲ ಒತ್ತಬೇಕು, ಒತ್ತಿ ಆಮೇಲೆ -1 ಮಾಡಬೇಕು, ಅದಾದ್ಮೇಲೆ 0.00 ಸಮಥಿಂಗ್ ವ್ಯಾಲ್ಯೂನ ಆಡ್ ಮಾಡಬೇಕು. ಇಷ್ಟೆಲ್ಲ ಟೈಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 5 ಮಾರ್ಕ್ಸ್ಗೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನ ಎಕ್ಸಾಮ್ಗೆ ತಗೊಂಡೋಗಿ ಲಾಗ್ ಆಪ್ಷನ್ ಇರುತ್ತೆ. 120 ಕೊಟ್ಟು ಲಾಗ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ಏನ್ ಬರ್ತದೆ 120ಗೆ ಲಾಗು 2.0792 4 ಡಿಜಿಟ್ ಬರಿಬೇಕು ನೀವು. ಈ ಅಕೌಂಟ್ಸ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಮಾಡ್ತಿರಲ್ಲ, ಬರೀ ಪಾಯಿಂಟ್ ಆದ್ಮೇಲೆ 2 ಡಿಜಿಟ್, ಇಲ್ಲಿ ಆ ತರ ಮಾಡಬಾರ್ದು, 4 ಡಿಜಿಟ್ ಕನ್ಸಿಡರ್ ಮಾಡಬೇಕು. ಅದೇ ತರ ಮಾಡ್ತಾ ಹೋಗಿ 125 ಏನ್ ಬರ್ತದೆ ಲಾಗ್ ಪಿ 125 ನಿಮ್ಗೆ 2.0969 ಬಂದಿದ್ಯಾ? ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇರೋರು ಬರ್ತಾ ಇದೆಯಾ ಇದು? ಅದೇ ರೀತಿ 128 ಮಾಡಿ 128 ಮಾಡಿದ್ರೆ ನಿಮ್ಗೆ 2.1072 ಬರಬೇಕು ಅಲ್ವಾ? ಅದೇ ರೀತಿ ಎಲ್ಲದಕ್ಕೂ ಮಾಡಿ 125 200 102.5 ಮಾಡಿ ಎಷ್ಟು ಬರ್ತದೆ? 2.0969 ಬರುತ್ತೆ. ಮತ್ತೆ ಈಗ ಎಷ್ಟು ಬರುತ್ತೆ? 2.3010 4 ಡಿಜಿಟ್ ಮಾಡ್ಬೇಕು ನಾವು, 2 ಡಿಜಿಟ್ ಬಿಟ್ಬಿಡೋದಲ್ಲ. ಲಾಸ್ಟ್ ಕಾಲಮ್ಗೆ 2.0511 ಬರುತ್ತೆ ಅಲ್ವಾ? ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ ಅಂದ್ರೆ ಈ ಪಿ ನ p ಇಂಟು ಲಾಗ್ ಪಿ ಮಾಡ್ತೀವಿ. W ಲಾಗ್ ಪಿ ಇದು ನಮಗೆ ಲಾಸ್ಟ್ ಕಾಲಮ್. W ನಮ್ಗೆ ಇಲ್ಲಿ ಕೊಟ್ಟಿದ್ದಾರಲ್ವಾ, W ಈ ಲಾಗ್ ಪಿ W ಇಂಟು ಲಾಗ್ ಪಿ ಮಾಡ್ತೀವಿ. ಯಾಕೆ ಮಾಡ್ತೀವಿ ಆ ತರ ಅಂದ್ರೆ ಫಾರ್ಮುಲಾ ಇದೆ. ಏನು? ಸಿಗ್ಮಾ W ಲಾಗ್ ಪಿ ಡಿವೈಡೆಡ್ ಬೈ ಸಿಗ್ಮಾ W. ಇದು ಫಾರ್ಮುಲಾ. ನಿಮಗೆ GM ಇಂಡೆಕ್ಸ್ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನ್ ಬರುತ್ತೆ? ಸಿಗ್ಮಾ W ಲಾಗ್ ಪಿ ಡಿವೈಡೆಡ್ ಬೈ, ನನಗೆ ಬರೆಯಕ್ಕೆ ಸ್ಪೇಸ್ ಇಲ್ಲ ಅದಕ್ಕಾಗಿ ಹಾಗೆ ಹೇಳ್ತಾ ಇದ್ದೀನಿ, ಸಿಗ್ಮಾ W ಲಾಗ್ ಪಿ ಡಿವೈಡೆಡ್ ಬೈ ಸಿಗ್ಮಾ W. ಈಗ ಸಿಗ್ಮಾ ಇದು W ಲಾಗ್ ಪಿ ಮಾಡಿ ನೋಡೋಣ. ನಿಮಗೆ ವೆಯ್ಟ್ ಇದೆ, ಲಾಗ್ ಪಿ ಇದೆ, ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ ಅಷ್ಟೇ. 16 ಇಂಟು 2.07 ಏನಿದೆಯಲ್ಲ ಡಿಜಿಟ್ ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದೆ? ಎಲ್ಲಾ ಕಾಲಮ್ಗೂ ಮಾಡ್ತಾ ಹೋಗಿ 16 12 10 15 to 12 25 ಮತ್ತೆ ಈ ಕಾಲಮ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ, ಒಂದೊಂದಾಗೆ ಬರ್ತಾ ಹೋಗುತ್ತೆ. ಫಸ್ಟ್ ನಿಮ್ಗೆ ಎಷ್ಟು ಬರ್ತದೆ? 33.2672 ಬರುತ್ತೆ. ಕರೆಕ್ಟ್ ಇದೆಯಾ? ಯಾರು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇಟ್ಕೊಂಡಿರೋರು ಕರೆಕ್ಟ್ ಇದೆ ಅಲ್ವಾ? ಅದೇ ರೀತಿ 12 ಇಂಟು 2.0969 ಮಾಡಿದ್ರೆ ಎಷ್ಟು ಬರುತ್ತೆ? 25.1628. ನಾನು ಹೇಳಿದ್ದೆ 4 ಡಿಜಿಟ್ ತಗೋಬೇಕು ಅಂತ. ಅದೇ ರೀತಿ 10 ಇಂಟು 2.1072 ಮಾಡಿ ಎಷ್ಟು ಬರುತ್ತೆ? 21.0720 ಬರುತ್ತೆ. ಅದೇ ರೀತಿ 15 ಇಂಟು 2.0969 ಎಷ್ಟು ಬರುತ್ತೆ? 15 ಇಂಟು 2.09 ಎಷ್ಟು ಬರುತ್ತೆ? 31.4535 ಬರುತ್ತೆ. 4535 ಬರ್ತದೆ. ಇನ್ನೆರಡಕ್ಕೆ ಮಾಡಿ ಹಾಗೆ ಎಷ್ಟು ಬರುತ್ತೆ ನೋಡೋಣ. ಯಾರು ಹೇಳ್ತಾ ಇದ್ದೀರಾ? 27.6120 ಕರೆಕ್ಟ್ ಇದೆ. ಲಾಸ್ಟ್ ಕಾಲಮ್ಗೆ 51.2775 ಬರುತ್ತೆ. ನನ್ನ ಫಾರ್ಮುಲಾ ಏನಂತ ಹೇಳಿದ್ದೆ? ಸಿಗ್ಮಾ W ಲಾಗ್ ಪಿ ಡಿವೈಡೆಡ್ ಬೈ ಸಿಗ್ಮಾ W. ಈಗ ನಾವು ಟೋಟಲ್ ಯಾವ್ದಕ್ಕೆ ಮಾಡಬೇಕು? ಸಿಗ್ಮಾ ಲಾಗ್ ಪಿ ಮಾಡ್ತೀವಿ ಮತ್ತೆ ಸಿಗ್ಮಾ ವೇಟ್ ಕಾಲಮ್ಗೆ ಟೋಟಲ್ ಮಾಡ್ತೀವಿ. ಮಾಡಿ ಸರ್ ಟೋಟಲ್ ಎಷ್ಟು ಬರ್ತದೆ ನಿಮಗೆ? 189.8450 ಬರುತ್ತೆ. ಸಿಗ್ಮಾ W ಮಾಡಿ, ಇದು ಈಸಿ ಇದೆ, ಯಾವುದೇ ಡೆಸಿಮಲ್ ಇಲ್ಲ. ಮಾಡಿ ಎಷ್ಟು ಬರುತ್ತೆ? ಸಿಗ್ಮಾ W ನಿಮಗೆ 90 ಬರುತ್ತೆ. ಕರೆಕ್ಟ್ ಇದೆಯಾ? 90 ಬರುತ್ತೆ. ಇಷ್ಟು ಮಾಡಿದ್ರೆ ನಮಗೆ 80% ಜಾಬ್ ಮುಗೀತು. ಇನ್ನ 20% ಜಾಬ್ ಹಾಗೆ ಉಳಿದಿದೆ. 20% ಜಾಬ್ ಹಾಗೆ ಉಳಿದಿದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ? ಇಷ್ಟನ್ನ ರಬ್ ಮಾಡ್ತೀನಿ. ಇಷ್ಟು ಕ್ವಶನ್ ಇನ್ಫಾರ್ಮೇಶನ್ ಇದೆಯಲ್ವಾ, ಅದನ್ನ ರಬ್ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡ್ಕೊಂಬಿಡಿ, ಬೇಗ ಕಾಪಿ ಮಾಡ್ಕೊಳ್ಳಿ. ನಾನು ರಬ್ ಮಾಡ್ತೀನಿ ಈಗ.
ಕಾಪಿ ಮಾಡ್ಕೊಂಡಿರಲ್ಲ. ಈ ಇನ್ಫಾರ್ಮೇಶನ್ ಬೇಕಾಗ್ಬೋದು. ಸಿಗ್ಮಾ 90 ಬೇಕಾಗುತ್ತೆ. ಇದನ್ನ ಬಿಟ್ಟು ಮಿಕ್ಕಿದ ಕಾಲನ್ನ ಮಾಡ್ತೀನಿ. ಫಾರ್ಮುಲಾ ಏನಂತ ಹೇಳಿದೆ ನಾನು? ಫಾರ್ಮುಲಾ ನಿಮ್ಗೆ ಏನಂತ ಹೇಳಿದೆ ನಾನು ಅಂದ್ರೆ ಸಿಗ್ಮಾ W log T divided by ಸಿಗ್ಮಾ W. ಮಾಡ್ತಾ ಹೋಗಿ ನೋಡೋಣ ಎಷ್ಟು ಬರುತ್ತೆ ನಿಮ್ಗೆ. 189.8450 ಅಲ್ವಾ? 189.8450 ಡಿವೈಡೆಡ್ ಬೈ ಸಿಗ್ಮಾ W 90 ಮಾಡಿ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ನಿಮ್ಗೆ ಅಂದ್ರೆ 2.1094 ಬರುತ್ತಾ? 2.1094 ಬಂತಾ? ಇದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಆಂಟಿ ಲಾಗ್ ಪಿ ಮಾಡಿ. ಆಂಟಿ ಲಾಗ್ ಪಿ ಅಂತ ಬಟನ್ ಇದೆಯಲ್ಲ ಸೈಂಟಿಫಿಕ್ ಕ್ಯಾಲ್ಸ್ ಇಲ್ಲಿ ಮಾಡಿ. ಅದ್ ಮಾಡಿದ್ರೆ ನಿಮ್ಗೆ ಉತ್ತರ ನಿಮ್ಗೆ 128.6 ಬಂತಾ? ಇಷ್ಟು ಬಂದಿದ್ರೆ ನಿಮ್ ಉತ್ತರ ಕರೆಕ್ಟ್ ಇದೆ ಅಂತ. 128.6. ಇಷ್ಟಾದ್ಮೇಲೆ ನಾವೇನ್ ಮಾಡ್ತೀವಿ? ಕಮೆಂಟ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ಇಯರ್ 28.6% ಇನ್ಕ್ರೀಸ್ ಆಗಿದೆ ಅಂತ ಕಮೆಂಟ್ ಮಾಡ್ತೀವಿ. ಈ ಕಮೆಂಟ್ ಗೆ ನಿಮ್ಗೆ 1 ಮಾರ್ಕ್ ಇರ್ತದೆ. ಇಷ್ಟ ಹೇಳ್ತಾ ಈ ವಿಡಿಯೋನ ನಾವು ಮುಗಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.